ಅವ್ವ ನೇತ್ರ, ಹುಷಾರ ಮಗಳೇ. ಇವತ್ತು ಡಾಕ್ಟ್ರನ್ನ ನೋಡ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀನಿ ಅಂತಿದ್ರು. ಬಂದದೇನು ಅನ್ನೋದಾರೋ ಕಾಣೆ. ಹುಷಾರ್ ತಾನೆ ನೀನು? ಮನೆಗೆ ಹೋಗ್ಬೋದಾ? ಹ್ಞೂ ಕಣಮ್ಮ, ಹೋಗೋಣ. ನನಗೂ ಈ ಹಾಸ್ಪಿಟ್ಲಲ್ಲಿ ಇದ್ದಿದ್ದು ಸಾಕಾಯ್ತು ಒಂದು ವಾರದಿಂದ. ಹೋಗೋದಾ ಮನೆಗೆ? ನೀನು ಹಂಗಾದ್ರೆ ಸರಿ ಮತ್ತೆ. ಇರು, ಡಾಕ್ಟ್ರು ಬರಲಿ ಫಸ್ಟು. ಅವ್ರು ಇನ್ನೂ ಬಂದು ನೋಡಿಲ್ವಲ್ಲ, ಅವ್ರು ನೋಡ್ಬಿಟ್ಟು ಏನಂತ ಕೇಳೋಣ. ಹಾಂ ಸರಿ ಅಮ್ಮ, ಆಯಿತು. ಅವ್ವ ಯಾಕೆ ಬೇಜಾರು ಮಾಡ್ಕೊಂಡು? ಬೇಜಾರು ಯಾಕೆ ಮಾಡ್ಕೊಂಡು ಹೇಳು? ಸುಮ್ಮನಿರು, ಎಲ್ಲ ಸರಿ ಹೋಯ್ತದೆ. ಬ್ಯಾಂಡೇಜ್ ದೊಡ್ಡ ಬ್ಯಾಂಡೇಜ್ ಹಾಕ್ಬಿಟ್ಟಿದ್ರಲ್ಲ, ಅಯ್ಯೋ ಅದು ನೋಡಿದ್ರೆ ಎದ್ರಕ್ಕಾಗೋದು ಕಣವ. ಈಗ ಸುಮಾರಾಗಿ ಚಿಕ್ಕದಾಗ ಹಾಕವ್ರೆ, ಅದು ಬಿಚ್ಬಿಟ್ಟು ಒಂಚೂರು ಅದೇ ಗಾಯ, ಅದು ವಾಸಿ ಆಯ್ತದೆ. ಸುಮ್ಮನಿರು. ಹಾಂ ಸರಿ ಅಮ್ಮ. ಓ ನೇತ್ರ ಅವ್ರು ಏನು ಫುಲ್ ಹುಷಾರಾಗ್ಬಿಟ್ಟಿದ್ದೀರಾ ಅನ್ಸುತ್ತೆ? ಹೌದು ಡಾಕ್ಟ್ರೆ, ಪರವಾಗಿಲ್ಲ ಈಗ ಔಷಧಿ. ಸರಿ ಸರಿ ಆಯಿತು. ಇವತ್ತು ಡಿಸ್ಚಾರ್ಜ್ ಮಾಡೋದು ಹಂಗಾದ್ರೆ ಮನೆಗೆ ಹೋಗ್ತೀರಾ? ಹಾಂ ಡಾಕ್ಟ್ರೆ, ಮಾಡಿಬಿಡಿ. ನಾನು ಮನೆಗೆ ಹೋಗ್ತೀನಿ, ನಂಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ. ಆಯ್ತು ಆಯಿತು, ಹುಷಾರಾದ್ಮೇಲೆ ನಾವೇನು ಮಾಡೋದು ನಿಮ್ಮನ್ನ ಇಟ್ಕೊಂಡು ಅಲ್ವಾ? ಆಯಿತು, ಇವತ್ತು ಡಿಸ್ಚಾರ್ಜ್ ಮಾಡಿಬಿಡೋಣ. ಬಟ್ ಅವಾಗ ಬಂದು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ನೀಟಾಗಿ ಚೆಕ್ ಮಾಡಿಸ್ಕೊಂಡು ಹೋಗಬೇಕು, ಆಯಿತಾ? ಆಯಿತು ಡಾಕ್ಟರ್. ಸರಿ ಅಮ್ಮ, ಹಂಗಾದ್ರೆ ಡಿಸ್ಚಾರ್ಜ್ ಮಾಡಿಬಿಡ್ತೀನಿ ಇವತ್ತು. ಕರ್ಕೊಂಡು ಹೋಗಿ ಮನೆಗೆ, ಅರ್ಥ ಆಯ್ತಾ? ಅಯ್ಯೋ ಆಯಿತು ಡಾಕ್ಟ್ರೆ, ಆಯಿತು. ಎಲ್ಲ ನಿಮ್ಮ ಆಶೀರ್ವಾದ. ನಂದೇನಿಲ್ಲಮ್ಮ, ಎಲ್ಲ ನಿಮ್ಮದೇ. ಆಯಿತು. ಅವ್ರ ಹಸ್ಬೆಂಡ್ ಎಲ್ಲಿ? ಅವ್ರಿಗೂ ಹೇಳ್ಬಿಡಿ, ಆಯಿತಾ? ಹಾಂ ಹ್ಞೂ ಹೇಳ್ತೀನಿ ಬಿಡಿ. ಅಮ್ಮ ಏನಾದರೂ ಡಾಕ್ಟ್ರು ಬಂದಿದ್ರಲ್ಲ, ಅವ್ರು ಬರ್ತಾರೆ ಬೈತಾರೆ ಅಂದ್ಬಿಟ್ಟು ನಾವೆಲ್ಲ ಹೊರಗಡೆ ಇದ್ದಿದ್ದು. ಹಂಗಲ್ಲ, ಒಳ್ಳೆ ಕೆಲಸ ಮಾಡಿದ್ರಿ. ನಾನು ಒಬ್ಬಳೇ ಇದ್ದಿದ್ದಕ್ಕೆ ಏನೂ ಅನ್ನಿಲ್ಲ ಒಟ್ಟಿನಲ್ಲಿ. ನಾವೆಲ್ಲ ಇದ್ದಿದ್ರೆ ಮತ್ತೆ ಬೈಯರು ಇವತ್ತು. ಡಿಸ್ಚಾರ್ಜ್ ಮಾಡ್ತೀನಿ ಅಂದವ್ರು ಕಣಪ್ಪ. ಅದೇನು ಕೇಳ್ಬಿಟ್ಟು ಅದು ಎಷ್ಟಾದ್ರೆ ಬಿಲ್ ನೋಡಿಕೊಂಡು ಕರ್ಕೋಗ್ಬಿಡೆ ನೀವು ಊರಿಗೆ. ಬಿಲ್ದೆಲ್ಲ ನೀವೇನು ತಲೆ ಕೆಡ್ಸ್ಕೊಬಿಡಿಯತ್ತೆ, ನಾನು ಕಟ್ಟಿದ್ದೀನಿ. ಅಯ್ಯೋ ರಾಕೇಶ್ ಅವರೇ, ಯಾಕೆ ಕಟ್ಟಕ್ಕೆ ಹೋದ್ರಿ ನೀವು? ನಾನು ಕಟ್ತಿದ್ನಲ್ಲ. ಇಲ್ಲ ಪರವಾಗಿಲ್ಲ, ನಾನು ಕಟ್ಟಿದ್ದೀನಿ ಬಿಡಿ. ನೇತ್ರ, ನೀನು ಹುಷಾರಾ? ಮನೆಗೆ ಹೋಗ್ಬೋದಾ? ನೀನು ಕಂಫರ್ಟಬಲ್ ಆಗಿದ್ರೆ ಹೋಗೋಣ. ಇಲ್ಲಾಂದರೆ ನೋವು ಗೀವು ಏನಾದರೂ ಇದ್ರೆ ಹೇಳು, ಬೇಕಾದ್ರೆ ಇನ್ನೊಂದೆರಡು ದಿನ ಇರೋಣ. ಇಲ್ಲ ಪ್ರೇಮ, ಹೋಗೋಣ. ನನಗೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ಹಾಸ್ಪಿಟ್ಲಲ್ಲಿ. ಆಲ್ರೆಡಿ ಒಂದು ವಾರ ಆಯಿತು. ಮನೆಗೆ ಹೋಗೋಣ ಪ್ಲೀಸ್. ಆಯ್ತು ನೇತ್ರ, ಸರಿ. ಅದೇನು ಡಿಸ್ಚಾರ್ಜ್ ಪ್ರೋಸೆಸ್ ಐತೆ ನೋಡ್ತೀನಿ. ನೋಡೋಣ, ಸಮ್ಮರಿಗೆ ಮರೀಸ್ಕೊತೀನಿ, ಹೋಗೋಣ. ನವ್ಯ, ಏನು ರಾಕೇಶ್? ನವ್ಯ ಪ್ಲೀಸ್, ನಾನು ಮನೆ ಕರ್ಕೊಂಡು ಹೋಗ್ತೀನಿ ನೇತ್ರನ. ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡು. ನನಗೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಆಂಟಿ ಒಪ್ಕೋತಾರೆ ಅಂತ ಅನ್ನಿಸ್ತಿಲ್ಲ ರಾಕೇಶ್. ನೋಡ್ತೀನಿ, ಕೇಳಿ ನೋಡ್ತೀನಿ. ಅಮ್ಮ ಆಯ್ತು, ಬಾಯಿಲಿ ಒಂದು ನಿಮಿಷ. ಅದೇನು ನೋಡೋಣ. ಹ್ಞೂ ನಡಿಯಪ್ಪ. ಹಾಂ ಅದೇನು ಡಿಸ್ಚಾರ್ಜ್ ಎಲ್ಲ ನೋಡಿಕೊಂಡು ಕರ್ಕೊಯ್ತೀವಿ, ಆಯಿತಾ? ಸರಿ ಅಮ್ಮ. ನೇತ್ರ ಹುಷಾರಾ? ಇವತ್ತು ಪರವಾಗಿಲ್ಲ ಅನಿಸ್ತಾ ಇದೆಯಾ? ನಮ್ಮ ಮನೆಗೆ ಹೋಗೋಣ ನೇತ್ರ. ಪ್ರೇಮ ಪ್ಲೀಸ್, ಪ್ರೇಮ ಅವರೇ, ನಿಮ್ಮ ಅತ್ತೆ ಹತ್ರ ಸ್ವಲ್ಪ ಮಾತಾಡಿ. ಮಾತಾಡೋದೇನು ಮಾತಾಡ್ಬೋದು, ಬಟ್ ನಮ್ಮ ಅತ್ತೆ ಒಪ್ಕೋತಾರೆ ಅಂತ ನಂಗೆ ಅನಿಸ್ತಿಲ್ಲ ರಾಕೇಶ್. ಕೇಳಿ ನೋಡ್ತೀನಿ. ದಯವಿಟ್ಟು ಹಂಗೆ ಹೇಳ್ಬಿಡಿ. ನಾನು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೋತೀನಿ. ನಂಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟ ಏನು ಅಂತ. ಆದರೆ ನಾನು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೋತೀನಿ. ನಾನು ನಂಬಿ ಪ್ಲೀಸ್. ನೇತ್ರ ಹೇಳು ನೇತ್ರ, ನೀನಾದರೂ. ಯಾಕೆ ನೇತ್ರ ನಾನು ಅಷ್ಟು ಮಾತಾಡಿದ್ರು ಸುಮ್ಮನೆ ಇದೆಯಾ? ಹೇಳು ಪ್ಲೀಸ್. ಹೋಗ್ತೀನಿ, ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೇಳು. ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ನಾನೇನು ಚೆನ್ನಾಗಿ ನೋಡ್ಕೋತೀನಿ. ಆಫೀಸ್ಗೂ ರಜಾ ಹಾಕ್ಬಿಡ್ತೀನಿ. ನೀನು ಆಗೋ ತನಕ ನಿನ್ನ ಜೊತೆ ಇದು ನೋಡ್ಕೋತೀನಿ ನೇತ್ರ. ಪ್ಲೀಸ್ ನೇತ್ರ. ನೇತ್ರ, ಪಾಪ ಅವ್ರು ಅಷ್ಟೊಂದು ಕೇಳ್ಕೊತಿದ್ದಾರೆ. ಯಾಕೆ ನೀನು ಏನು ಮಾತಾಡ್ತಾ ಇಲ್ಲ? ನೀನು ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ರೆ ಒಪ್ಕೋತಾರೆ. ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ನನ್ನ ಮಗಳನ್ನ ಮನೆಗೆ ಬರಬಾರ್ದು ಅಂತ ಹಿಂಗೆ ಹೇಳ್ತಿದ್ದಾರೆ ಅಂತ ಅನ್ಕೊಬಿಡ್ತಾರೆ ಅತ್ತೆ. ನೀನು ಹೆದ್ರೆ ಕೇಳಿದ್ರೆ ಅತ್ತೆ ಒಪ್ಕೋತಾರೆ. ಕೇಳು ನೇತ್ರ. ಇಲ್ಲ ಪ್ರೇಮ, ನಾನು ಮನೆಗೆ ಬರ್ತೀನಿ. ಯಾಕೆ ನೇತ್ರ, ನಿಂಗೆ ನನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ವಾ ಹಂಗಾದ್ರೆ? ಇಲ್ಲ, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ನೇತ್ರ ಯೋಚನೆ ಮಾಡಿ ಮಾತಾಡು ನೇತ್ರ. ಪಾಪ ಅವರು ನಿಮ್ಗೆ ಆಕ್ಸಿಡೆಂಟ್ ಆದ ದಿನದಿಂದ ಇಲ್ಲೇ ಇದ್ದಾರೆ. ಒಂದು ನಿಮಿಷನೂ ಆ ಕಡೆ ಈ ಕಡೆ ಹೋಗಿಲ್ಲ ಗೊತ್ತಾ? ಊಟ ತಿಂಡಿ ಏನು ಮಾಡದೆ ನಿನ್ನೆ ಕಾಯ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಹಂಗೆಲ್ಲ ಮಾತಾಡಬೇಡ, ಬೇಜಾರಾಗಲ್ವಾ? ನೋಡು ಪ್ರೇಮ, ನಂಗೆ ಇಷ್ಟ ಇಲ್ಲ. ಸುಮ್ಮನೆ ಬಲವಂತ ಮಾಡಬೇಡ ನೀನು. ಆಯಿತು ಬಿಡಿ ಪ್ರೇಮ ಅವರೇ, ಬಲವಂತ ಮಾಡಿಬಿಡಿ. ಸರಿ ಹಂಗಾದ್ರೆ ನಾನು ಬರ್ತೀನಿ. ರಾಕೇಶ್ ಅವರೇ, ನಿಂತ್ಕೊಳ್ಳಿ ಒಂದು ನಿಮಿಷ. ರಾಕೇಶ್ ಅವರೇ, ಏನಿದ್ರ ನೀನು ಈ ಥರ ಮಾಡಿಬಿಟ್ಟೆ? ಪಾಪ ಅವ್ನು ಎಷ್ಟು ಬೇಜಾರು ಮಾಡ್ಕೊಂಡು ಹೋದ ಗೊತ್ತಾ? ಯಾಕೆ ನೀನು ಅವ್ನ ಅರ್ಥನೇ ಮಾಡ್ಕೋತಿಲ್ಲ? ಪ್ಲೀಸ್ ನವ್ಯ, ದಯವಿಟ್ಟು ನೀವು ಯಾರ ಬಗ್ಗೆನೂ ಮಾತಾಡೋದು ಬೇಡ. ಆಯ್ತಮ್ಮ, ನಿನ್ನಿಷ್ಟ. ಸರಿ ಅದಕ್ಕೆ ಕರ್ಕೊಂಡೋಗಿ ಊರಿಗೆ. ಹಾಂ ನಾನು ಹೋಗ್ತೀನಿ ಹಂಗಾದ್ರೆ. ಪ್ರೇಮ, ನಾನು ಬರಲಾ? ಹಾಂ ನವ್ಯ, ಆಯಿತು, ಹುಷಾರು. ಸರಿ ನೇತ್ರ, ಹುಷಾರು, ನಾನು ಬರ್ತೀನಿ. ಬಾಯ್. ಹಾಂ ಆಯಿತು. ಪ್ರೇಮ, ನವ್ಯ ಹೋದ್ಲಾ? ಹಾಂ ಹೋದ್ಲು ನಂದೀಶ್. ಹಿಂಗೆ ಹೇಳ್ಬಿಡು ಅಂತ ಹೇಳಿದ್ಲು. ರಾಕೇಶ್ ಎಲ್ಲೋದ್ರು? ಅವರು ಹೋದ್ರಾ? ನಾವು ಕರ್ಕೊಂಡು ಹೋಗೋ ತನಕ ಇರ್ಬೋದಿತ್ತಲ್ವಾ? ಹೇಗಿರ್ತಾರೆ? ಅವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ವಾ? ಯಾಕೆ ಹಿಂಗೆ ಹೇಳ್ತಿದ್ಯಾ? ಮತ್ತೆ ಇನ್ನೇನು ಪಾಪ, ನಿನ್ನೆ ನೋಡಿದ್ಯಾ ತಾನೆ? ಅವ್ರ ಆಕ್ಸಿಡೆಂಟ್ ಆದಾಗಲಿಂದ ಎಷ್ಟೊಂದು ಒದ್ದಾಡಿದ್ದಾರೆ ಪಾಪ. ಫುಲ್ ಅಮೌಂಟ್ ಬಿಲ್ಲು ಅವರೇ ಕಟ್ಟಿದ್ದಾರೆ. ಇಲ್ಲೇ ಇದ್ದು ಊಟ ತಿಂಡಿ ಎಲ್ಲ ಬಿಟ್ಟು ನೋಡ್ಕೊಂಡಿದ್ದಾರೆ ನಿನ್ನ ತಂಗಿನ. ಇವ್ರು ಒಂದು ಸ್ವಲ್ಪನೂ ಕರುಣೆನೇ ಇಲ್ಲ ರಾಕೇಶ್. ಯಾಕೆ, ಏನು ಮಾಡಿದ್ಲು? ನೋಡಿ ಪಾಪ ಆ ರಾಕೇಶು ಎಷ್ಟೊಂದು ಬೇಡ್ಕೊಂಡ ಗೊತ್ತಾ? ನವ್ಯ, ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿಗೆ ಬಾ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ಆಫೀಸ್ಗೂ ರಜಾ ಹಾಕ್ತೀನಿ, ನೀನು ಹುಷಾರಾಗೋ ತನಕ ಇರ್ತೀನಿ, ಹಾಗೆ ಹೀಗೆ ಅಂತ ಪಾಪ ಅಷ್ಟೊಂದು ಬೇಡ್ಕೊಂಡ್ರು. ಹರ ಶಿವ ಅಂತ ಮಾತಾಡಲಿಲ್ಲ ಅವನ ಜೊತೆ.
ಪಾಪ ಅವನು ಎಷ್ಟು ಬೇಜಾರು ಮಾಡ್ಕೊಂಡ ಗೊತ್ತಾ. ಓ ಹೋಗ್ಲಿ ಬಿಡು, ಅವ್ಳ ಬುದ್ಧಿ ನಿಂಗೆ ಗೊತ್ತು ತಾನೆ. ಅವ್ನು ಹೇಳಿದ ತಕ್ಷಣ ಈಗ ನಾವು ಕಳ್ಸೋಕ್ಕಾಗತ್ತಾ? ನಮ್ಮನೆಗೆ ಕರ್ಕೊಂಡು ಹೋಗ್ಬೇಕು ಅವಳು, ನಾವು ಹುಷಾರಾಗೋ ತನಕ. ಆಯ್ತು ನಂದೀಶ್ ಆಗಲಿ, ಆದರೂ ಏನಾದರೂ ಒಂದು ಮಾತು ಹೇಳ್ಬೋದಿತ್ತಲ್ವಾ. ಸ್ವಲ್ಪ ದಿನ ನಾವು ಮನೆ ಇದ್ದು ಬರ್ತೀನಿ ಬಿಡಿನ್ ರಾಕೇಶ್, ಹಾಗೆ ಹೀಗೆ ಏನಾದರೂ ಒಂದು ಮಾತಾಡ್ಬೋದಿತ್ತಲ್ವಾ. ಪಾಪ ಅವನು ಮನುಷ್ಯ ತಾನೇ, ಅವನಿಗೂ ಬೇಜಾರಾಗಲ್ವಾ. ಪಾಪ ಬೇಜಾರು ಮಾಡ್ಕೊಂಡು ಹೊಟ್ಟೋದ. ನೋಡು ಸಾಯ್ತು ಬಿಡು, ಈಗ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ಅಮ್ಮ ಇವಳು ಹೋಗ್ತೀನಿ ಅಂದ್ರೆ ಅಮ್ಮ ಈಗ ಬಿಡ್ತಿದ್ರೆ ಹೋಗೋಕ್ಕೆ. ಸುಮ್ಮನೆ ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀಯ? ಆರಾಮಾಗಿರು. ಈಗ ಮನೆ ಕರ್ಕೊಂಡು ಹೋಗೋಣ, ಹುಷಾರಾಗಲಿ ಫಸ್ಟು, ಆಮೇಲೆ ನೋಡೋಕ್ಕಾಯ್ತದೆ ಎಲ್ಲಿರಬೇಕು ಅಂತ. ಆಯ್ತಪ್ಪ, ಎಲ್ಲ ನಿಮ್ಮ ಮೂಗಿನ ಯಾಕೆ ಮಾತಾಡ್ತೀರ. ಆಯ್ತಾ ನಂದೀಶ, ಎಲ್ಲ ಆಯ್ತಪ್ಪ? ಬಿಲ್ಲು ಗಿಲ್ಲು ಎಲ್ಲ ಕ್ಲಿಯರ್ ಮಾಡ್ದಾ? ಬಿಲ್ಲು ಅಂದರೆ ಅಮೌಂಟ್ ಏನು ಕಟ್ಟಕ್ಕೆ ಇರಲಿಲ್ಲ ಕಣಮ್ಮ. ರಾಕೇಶ್ ಅವರೇ ಪೂರ್ತಿ ಅಮೌಂಟ್ ಪೇ ಮಾಡಿಬಿಟ್ಟಿದ್ರು. ಇದು ಮಾಡಿದೆ ಅಷ್ಟೇ, ನನ್ನ ಮಾಮೂಲಿ ಡಿಶ್ಚಾರ್ಜ್ ಸಮ್ಮರಿ ಅದು ಇದು ಇಸ್ಕೊಂಡಿದ್ದೀನಿ, ಇನ್ನೇನು ಇಲ್ಲ ಹೋಗ್ಬೋದಂತೆ. ಆಂಬುಲೆನ್ಸಲ್ಲಿ ಬೇಕಾ ಅಂದರು, ಬೇಡ ನಾವು ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಹೌದಾ, ದುಡ್ಡು ಎಷ್ಟಾಗಿತ್ತಂತೆ ಬಿಲ್ಲು? ಅದೇ ಅಮ್ಮ 2.5 ಲಕ್ಷ ಆಗಿತ್ತಂತೆ, ಅಷ್ಟು ಪೇ ಮಾಡಿದ್ದಾರಂತೆ ಅವರೇ. 2.5 ಲಕ್ಷ ಪೇ ಮಾಡಿದಾನ? ಛೇ ಪಾಪ, ಸರಿ ಮಾತಾಡಲಿಲ್ಲ ನಾನು ಅವನ ಜೊತೆ. ಸರಿ ಸರಿ ಹಂಗಾರೆ ನಡ್ರಿ, ಮತ್ತೆ ಕಾರ್ ತಗೊಬರ್ಗಪ್ಪ ನೀನು, ಹಾಸ್ಪಿಟ್ಲ್ ಮುಂದಕ್ಕೆ ತಗೊಬರ್ಗು, ಕರ್ಕೊಬತ್ತೀವಿ ನಾವು ಇವಳನ್ನ ಲಿಫ್ಟಲ್ಲಿ. ಸರಿ ಅಮ್ಮ, ಲಗೇಜ್ ಏನೇನಾಯ್ತು ನೋಡ್ಕೊಳ್ಳಿ, ಎಲ್ಲನೂ ತಗೊಬನ್ನಿ. ಅಕ್ಕ ನೀನು ಅತ್ತೆನೂ ನೇತ್ರ ಕರ್ಕೊಂಡು ಬನ್ನಿ, ಇಟ್ಕೊಂಡು ಬ್ಯಾಗ್ಗಳೆಲ್ಲ ಅವೆ, ಎಲ್ಲ ನಾನು ಕೆಳಗಡೆ ತೊಗೊಂಡು ಹೋಗ್ಬಿಡ್ತೀನಿ. ಸರಿ ಪ್ರೇಮ ಆಯಿತು, ಹೋಗಿರು, ತಗೊಬತ್ತೀನಿ, ಕರ್ಕೊಬತ್ತೀನಿ. ಅತ್ತೆನ ಬೇಕಾದ್ರೆ ಕರ್ಕೋಗು, ನಾನೇ ಇಟ್ಕೊಬತ್ತೀನಿ ಇವಳನ್ನ, ಏನು ತೊಂದರೆ ಇಲ್ಲ. ಅತ್ತೆಗೂ ಕಷ್ಟ ಆಯ್ತದೆ ಆಮೇಲೆ. ಅಲ್ಲ ಲಿಫ್ಟಲ್ಲಿ ಬನ್ನಿ, ನೀವು 3 ಜನ ಲಿಫ್ಟಲ್ಲಿ ಬನ್ನಿ, ನಾನು ಹೋಗಿರ್ತೀನಿ. ಸರಿ ಸರಿ ಬಾ ನೇತ್ರ, ಬಾ ಹಿಡ್ಕೋತೀನಿ ಬಾ. ಏನಮ್ಮ ನಡೆಯೋಕಾಯ್ತಲ್ವಾ? ಕಾಲ್ಗಿಲ್ ನೋಯ್ತಿದ್ದಾವೆ ಹೆಂಗೆ? ಬಾ ಮೆತ್ತಗೆ ಹಿಡ್ಕೋತೀನಿ. ನೇತ್ರ ಮೆತ್ತಗೆ ಹೆಜ್ಜೆ ಹಾಕು, ಕಾಲ್ಗೂ ಏಟಾಗದೆ ಕಣತೆ, ಹಿಂದ್ಗಡೆ ಕಾಲೆಲ್ಲ ತರ್ಸೋಗದೆ, ಅದೆಲ್ಲ ನೋವಿರ್ತದೆ. ಅದೆಂಥದ್ದು ಕೂರಿಸ್ಕೊಂಡು ತೊಳ್ಕೊಬತ್ತಾರಲ್ಲ, ಅದು ತರ್ಸನ ಕೆಡಿಗಂಟವ. ನೀನು ನಡೆಯೋಕ್ಕಾಗಲಿಲ್ಲ ಅಂದರೆ ಅದನ್ನೇ ಹೇಳ್ತೀನಿ, ರವೆ ತರ್ತಾರೆ. ಬೇಡಮ್ಮ, ಬೇಡ ನಾನೇ ನಡೀತೀನಿ. ನನಗೆ ಅವತ್ತಿಂದ ಇಲ್ಲೇ ಮಲಗ್ದಂಗೆ ಇದ್ದೀನಲ್ಲ, ಅದಕ್ಕೆ ಕಾಲು ಬರ್ತಾಯಿಲ್ಲ. ನಾನೇ ಮೆತ್ತಗೆ ಹೆಜ್ಜೆ ಹಾಕೋ ಬರ್ತೀನಿ. ನೋಡು ಮನೆ ತಗೋ ಬೇಕಾರೆ ನಡಿವೆ ನೀನು, ಸುಮ್ಮನಿರು ಇಲ್ಲಿ. ಕೆಡಿಗಂಟ ನೀನು ನಡೆಯೋ ಕೋಸಿ ಗೊತ್ತಾಗ್ತದವ, ಒಂದೊಂದು ಹೆಜ್ಜೆ ಹಾಕ್ಕೊಂಡು ಕಳ್ತಾರಲ್ಲ ತರಿಸ್ತಿಂತಾಳೆ. ಕರ್ಕೊಬತ್ತೀನಿ ತಡವ. ನೇತ್ರ ಅದು ಬರಲಿ ಇರು, ಆಯಿತಾ? ಕೂರಿಸ್ಕೊಂಡು ಹಂಗೆ ತಳ್ಕೊ ಬಂದ್ಬಿಡ್ತಾರೆ ಅವರ್ಯಾರು ಒಂದು ಗಳಿಗೆ, ಅದರಲ್ಲೇ ಹೋಗಾಯ್ತದೆ. ನಿಂಗೆ ಕಾಲೇ ಇಡೋಕ್ಕಾಯ್ತಲ್ವಲ್ಲ. ಸರಿ ಸಾವಿತ್ರಿ, ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.